ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ, ನಿಮಗೆ ನೀವು ಕೇಳಿದ್ರೆ ಅವ್ರು ಕೊಡಲ್ಲ ಅಂತ ಹೇಳೋದಿಲ್ಲ. ಯಾರು ಕೇಳ್ತಾರೋ ಅವ್ರು ಕೊಟ್ಟೇ ಕೊಡ್ತಾರೆ. ವಾಕ್ಯ ಹೇಳುತ್ತೆ, ಎன் நாமத்தில் எது கேட்டாலும் ನನ್ನ ನಾಮದಲ್ಲಿ ಏನು ಕೇಳಿದ್ರು ಕೊಟ್ಬಿಡ್ತೀನಿ. ಯಾಕಂದ್ರೆ ಪ್ರೀತಿ. ತಂದೆ ಹತ್ರ ಹೋಗಿ, ತಂದೆ பிஸ்கெட் வாங்கி வாங்க உன் பிள்ளை கேட்டா வாங்கி போக மாட்டியா? அப்படியே கை வீசிட்டு போறியா? அது 100 ரூபாய் கேட்டா கூட பாக்கெட்ல 10 ரூபாய் பிஸ்கெட் தான் வாங்கிட்டு போவேன். அப்படிதான் ನಾನು ಚಿಕ್ಕ ಮಕ್ಕಳಿಗೆ ಸೇವೆ ಮಾಡೋದು ಕೆಜೆಪಲ್ಲಿ ಜಾಸ್ತಿ. ಅವಾಗ ನಾವು ಬ್ಯಾಂಗ್ಳೂರಲ್ಲಿ ಇದ್ದೆ, ಒಂದು ಹೇಳ್ಬಿಟ್ಟು ಮುಗಿಸ್ಬಿಟ್ಟು. ಅವಾಗ ಬ್ಯಾಂಗ್ಳೂರಲ್ಲಿ ಊಟ ತಿನ್ನೋಕೆ 100 ರೂಪಾಯಿ 150 ಆಗುತ್ತೆ ಒಂದು ಬಿರಿಯಾನಿ ತಿನ್ಬೇಕಂದ್ರೆ. ಇಲ್ಲ ಒಂದು ಡಿನ್ನರ್ ಹೋಗ್ಬೇಕಂದ್ರೆ 100 ರೂಪಾಯಿ ಇಡ್ಲೇಬೇಕು. ಅವಾಗ ನಾನು ರೂಮಲ್ಲಿ ಇರೋದು, ನಾನು ಒಬ್ಬನೇ ರೂಮಲ್ಲಿ, ಮನೆ ವೈಫ್ ಎಲ್ಲ ಕೆಜೆಪಲ್ಲಿ ಇದ್ರು. ಈ ವಾರ ಏನ್ ಮಾಡೋದು, ಇಷ್ಟು ಸೇವೆನ ನಾನು ಅವಾಗ ಮಾಡ್ತಾ ಇಲ್ಲ, ಬರೀ ಚಿಕ್ಕ ಮಕ್ಳ ಹತ್ರ ಮಾಡ್ತಾ ಇರೋದು. ಹೆಂಗಾದ್ರೂ ಒಂದು 1000 ರೂಪಾಯಿ ಬೇಕು ಚಿಕ್ಕ ಮಕ್ಳಿಗೆ ಸ್ನಾಕ್ಸ್ ಕೊಡ್ಬೇಕು. ಒಂದು 50-60 ಮಕ್ಳು ಹತ್ರ ಸ್ನಾಕ್ಸ್ ಇಲ್ಲಾದ ಒಂದು 1000 ರೂಪಾಯಿ ಬೇಕು. ನಾನು ಏನ್ ಮಾಡ್ತೀನಿ, ನೈಟ್ ಅಲ್ಲಿ ಊಟ ಅಷ್ಟು ತಿನ್ನಲ್ಲ, ಮಧ್ಯಾಹ್ನ ತಿನ್ಬಿಡ್ತೀನಿ. ನೈಟ್ ಅಲ್ಲಿ ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ನೈಟ್ ಅಲ್ಲಿ ಹೋಗಿ ಆಚೆ ತಿಂದ್ರೆ 100 ರೂಪಾಯಿ ಇಡಬೇಕು. ನಾನು ಏನ್ ಮಾಡೋದು, ಈ ಪಾರ್ಲಿ ಜಿ ಬಿಸ್ಕೆಟ್ 5 ರೂಪಾಯಿ ಬಿಸ್ಕೆಟ್ ಬಂತಲ್ಲ, ಅವಾಗ ನಮ್ಗೆ ಯಾವ್ದು ಬರುತ್ತೆ. ಈ ಪಾರ್ಲಿ ಜಿ ಬಿಸ್ಕೆಟ್ ತಿನ್ಬಿಟ್ಟು ನೀರು ಕೊಡ್ಬಿಟ್ಟು ಮಾಡ್ಬಿಡ್ತೀವಿ. ಇವಾಗ 100 ರೂಪಾಯಿ ಆ ವಾರ 500 ರೂಪಾಯಿ ಸೇರಿಸ್ಬಿಟ್ಟು ಈ ಸಂಡೇ ಬಂದು ಮಕ್ಕಳಿಗೆ ಏನಾದ್ರು ಇಸ್ಕೊಡ್ತೀವಿ. ಈ ಮಕ್ಕಳಿಗೆ ಏನಾದ್ರು ಈಸ್ಕೊಡ್ಬೇಕು ಅಂತ ನಾನು ಹೊಟ್ಟೆಗೆ ಊಟ ಇಲ್ಲ ಅಂತ ಒಂದು ಪಾರ್ಲಿ ಬಿಸ್ಕೆಟ್ ಅಲ್ಲಿ ಜೀವನ ಮಾಡೋದು. ಯಾಕಂದ್ರೆ ಆ ಮಕ್ಕಳಿಗೆ ಹೆಂಗಾದ್ರೂ ಆ ಪ್ರೀತಿ ತೋರಿಸ್ಬೇಕು ಅಂತ ನನ್ನ ಮೊಟ್ಟೆಯನ್ನು ನಾನು ಊಟ ಇಲ್ಲ ಕಾಯಿಸ್ಬಿಡ್ತೇನೆ. ಆ ತರ ಒಂದು ತಂದೆ ಆ ಮಗನು ಬಿಸ್ಕೆಟ್ ಕೇಳಿದ್ರೆ, ಅವರು ಆ ಟೀ ಇದೆಯಲ್ಲ, ಒಂದು ಟೀ 10 ರೂಪಾಯಿ, ಇವತ್ತು ಟೀ ಬೇಡ, ನನ್ನ ಹತ್ರ 10 ರೂಪಾಯಿ ಇದೆ, ಬಿಸ್ಕೆಟ್ ತಗೊಂಡು ಹೋಗ್ಬಿಡೋಣ. ಅದು ಪ್ರೀತಿ. ಎಣ್ಣೆ ಹೊಡಿಯೋರು ಒಂದು ಕ್ವಾರ್ಟರ್ 30 ಇವಾಗ. ನಾನು ಕುಡಿಯುವಾಗ 30 ಇತ್ತು, ನಾನು ಕುಡ್ಕಾನೆ. ಇವಾಗ 100 ರೂಪಾಯಿ ಇಚ್ಚ, 100 ರೂಪಾಯಿ ஒரு ಕ್ವಾರ್ಟರ್. நாங்க குடிக்கும் போதெல்லாம் 30 ரூபாய் தான். அப்போ அது 300 ರೂಪಾಯಿ ಮಾಡಿ ಹೆಂಗ ನಾವು 10-15 ವರ್ಷಕ್ಕೆ ಮುನ್ನ சொல்றோம். ಇವತ್ತು 100 ರೂಪಾಯಿ ಕೊಟ್ಟರು, ನಾನು 100 ರೂಪಾಯಿ ಕೊಟ್ಟರು ಈ ಮಕ್ಕಳಿಗೆ ಏನನ್ನು ತಗೊಂಡು ಹೋಗ್ಬೋದು. ಪ್ರೀತಿ. 100 ರೂಪಾಯಿ ಕೊಟ್ಟರು ಹೊಡೆದು ಲಿವರ್ ಹೋಯ್ತು, ಹೊಟ್ಟೆ ಹೋಯ್ತು, ಲಂಗ್ಸ್ ಹೋಯ್ತು, ಇದು ಹೋಯ್ತು, ಎಲ್ಲ ಹೋಗುತ್ತೆ. ಆದ್ರೆ ಆ 100 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಮಗನಿಗೆ ಕೊಟ್ರೆ ಇದೆಲ್ಲ ಚೆನ್ನಾಗಿರುತ್ತೆ. ಅಲ್ಲಿಂದ ಬರೋದು ಬರೀ ಪ್ರೀತಿ. ಈ ಪ್ರೀತಿ ನಿನಗೆ ಸುಖ ಕೊಡುತ್ತೆ. ನಿನ್ನ ಲಂಗ್ಸ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಡುತ್ತೆ, ನಿನ್ನ ಹಾರ್ಟ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಡುತ್ತೆ. ಎಲ್ಲಿಂದ ಬರೋ ಪ್ರೀತಿ? ನಿನ್ ಮಗಳಿಂದ ಬರೋ ಪ್ರೀತಿ. ಇಲ್ಲ ನಿನ್ಗೂ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಏನಿಲ್ಲ ಅಂದ್ರೆ ರೋಡಲ್ಲಿ ಯಾರಾದ್ರೂ ಹೋಗ್ತಾ ಇರ್ತಾರೆ, ಈ ಮೂಟೆ ಹತ್ಕೊಂಡು, ಒಂದು ಚಿಕ್ಕ ಮಕ್ಕಳು ಬಿಚ್ಚೆ ತಗೊಂಡು. ನಾನು 100 ರೂಪಾಯಿ ಕೊಟ್ಟರೆ ಅದ್ರಲ್ಲಿ 20 ರೂಪಾಯಿ 10 ರೂಪಾಯಿ ಬಿಸ್ಕೆಟ್ ಇಸ್ಕೊಡು. ಅಲ್ಲಿಂದ ಅವ್ರ ಪ್ರೀತಿ ಇದೆ ಅಂತ. ದೊಡ್ಡ ಪ್ರೀತಿ. ಹೋದ ವಾರ ಒಂದು 3 ಜನ ಪಿಕ್ಚರ್ ತಗೊಂಡು ಅವ್ರು ಒಳಗಡೆ ಸೇರಿಸಿಲ್ಲ ಅಂದ್ರೆ, ಒಳಗಡೆ உள்ள அலோவ் பண்ணலையா, வெளியே நில்லுங்கன்னு சொல்லிட்டாங்க. அவங்க ஒரு மாதிரி சொல்லிட்டாங்க, ஃபாதர் நாங்களாம் பிச்சைக்காரங்க, எங்களெல்லாம் உள்ள செக் பண்ணுறாங்க. எனக்கு ரொம்ப பேஜாராயிடுச்சு. நான் 2 வாரமா சபைக்கு போல. ஏன்னா ஒருத்தரை நீ வெளியே தள்ளினா யாருக்கு ரொம்ப வழி தெரியுமா? அவங்களுக்காக தான் வந்ததே. இந்த அன்பை உடைக்கிறவங்க மத்தியில இயேசு இருக்காரு, அன்பை கொடுக்கிற இடத்துல தான் இயேசு இருக்காரு. நம்ம மத்தியில இயேசு பக்கல ನೀವು ಏನೇ ಕೇಳಿದ್ರು ಅವ್ರು ಕೊಡ್ತಾರೆ.